ಎಲ್ಲ ಹೊಲ್ಕೊಂಡೋಗಿದ್ದಾರೋ ಏನೋ, ಇಷ್ಟೊತ್ತಾರು ಯಾರು ಈಚೆ ಕಾಣ್ತೇ ಇಲ್ವಲ್ಲ. ಇಷ್ಟೊತ್ತಿಗೆಲ್ಲ ದನ ಕರ ಹಿಡ್ಕೊ ಹೋಗ್ಬೇಕಾಗಿತ್ತು. ಇನ್ನು ನಮ್ಮ ಕೆಂಚಿನೂ ಬರ್ನಿಲ್ವಲ್ಲ ಇತ್ತಾಗೆ. ಓ ಆಗೋ ಅಲ್ಲಿ ಕೆಳಗಿಂದ ಬತ್ತಾವಳಲ್ಲ ನೆನ್ನದವರ ಮನದಲ್ಲಿ ಅಂತ. ಬರಲಿ ಬರಲಿ. ಓಹೋ ಏನು ಗುಂಡಜ್ಜಿ ಈಚೆ ಕೂತ್ಬಿಟ್ಟಿದ್ದೀವಂತ. ಬಿಸಿಲು ಕಾಯ್ತಾ ಇದ್ದ? ಇಲ್ಲ ಕಮ್ಮಿ, ಹಿಂಗೆ ಬಂದು ಕೂತ್ಕಂಡು ಯಾರು ಕಾಣಿಲ್ವಲ್ಲ, ಹಂಗೆ ಕೂತ್ಕೊಂಡಿದ್ದೆ ಕಣ. ಇವಳು ಗಿರ್ಜಿನೂ ಬರ್ನಿಲ್ಲ, ನೀನು ಇಷ್ಟೊತ್ತಾರು ಕಾಣಿಲ್ವಲ್ಲ ಅದಕ್ಕೆ. ಓ ನಿಂಗೆ ಒಂಥರ, ನಿನಗೇನು ಕ್ಯಾಮಿಲ್ಲ ಎಲ್ಲ ನಿನ್ನ ಸೊಸೆ ಮಾಡ್ತಾಳಲ್ಲ ಅದಕ್ಕೆ. ಮೀಟಿಂಗ್ ಹೊಡಿ ಕಾಯ್ಕೊ ಕೂತ್ಕತಿ ಯಾರು ಸಿಗ್ತಾರ ಅಂತ. ಇಷ್ಟೊತ್ತಿಗೆ ಯಾರು ಬಂದರು ಗುಂಡಜ್ಜಿ? ಎಲ್ಲ ಹಾಲು ಕರೆದು ಡೈರಿಗೆ ಹಾಕಿ ಕಸ ಸುರಿದು ಎಲ್ಲ ಮಾಡ್ಕೊತಾ ಇರ್ತಾರೆ. ಇಷ್ಟೊತ್ತಿಗೆ ಯಾರು ಬಂದರು? ನಾನು ಹೋಗ್ಬೇಕು. ಈ ಮಧ್ಯಾಹ್ನ 2 ಗಂಟೆ ಬಸ್ಸಿಗೆ ಬೆಂಗಳೂರಿಗೆ ಹೋಮ ಅಂತ ಅವನಿಗೆ ಬಂದ್ಯಾ? ಬೆಂಗಳೂರಿಗೆ ಈಗ ಯಾಕಮ್ಮಿ? ಹೊಸ ಸೀರೆ ತಗೊಬರ್ಬೇಕಾಗಿತ್ತು, ಹಂಗೆ ಮನೆಗೆ ಹೊಸ ಇದು ಮಾಡ್ಬೇಕಾಗಿತ್ತು. ಚಿಕ್ಕಪೇಟೆಲೆಲ್ಲ ಕಮ್ಮಿ ಸಿಕ್ಕವಂತೆ, ಅದಕ್ಕೆ ಹೋಗಿ ತಿರ್ಗಾಡ್ಕೊ ಬರುಮ್ಮ ಅಂತ. 2 ಗಂಟೆ ಬಸ್ಗೆ ಹೋಗಿ ಬರೋದು ಯಾವಾಗ? ಒಂದು ಕೆಲಸ ಮಾಡು, ನಾಳೆ ಹೋಗ್ಬಿಡು. ನಾಳೆ ಒತ್ತಾರನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡು. ಒಂದು 9 ಗಂಟೆ ಬಸ್ಗೆ ಹೋಮ. 9 ಗಂಟೆ ಬಸ್ಗೆ ಹೋಗಿ ಎಲ್ಲ ತಿರ್ಗಾಡ್ಕೊಂಡು ಸಂಜೆ ಪತ್ತಾಗ ಬಂದ್ಬಿಡು. 2 ಗಂಟೆಗೆ ಹೋದ್ರೆ ರಾತ್ರಿ ಹೊತ್ತಾಯ್ತೆ, ಯಾರು ಇರೋದಿಲ್ಲ ಏನಿಲ್ಲ. ಬಸ್ನವ್ನು ಬೇರೆ ಊರೊಳಗೆ ಸರಿಯಾಗಿ ಬಸ್ ಬಿಡಲ್ನ. ಏನಕ್ಕೆ ಸುಮ್ಮನೆ ಇಷ್ಟೊತ್ತು 2 ಗಂಟೆಗೆ ಹೋಗೋದು ಇವತ್ತು? ನಾಳೆ ಹೋಗ್ಬಿಡು. ಓ ಹಂಗಂದಿಯಾ? ನೀನು ಹೇಳೋದು ಒಂದು ಸರಿ ನಿಜನೇ ಕಣ್ಬಾ. ಈಗ 2 ಗಂಟೆಗೆ ಹೋಗಿ ನಮ್ಮ ಬಟ್ಟೆ ಅಂಗಡಿಗೆ ಹೊಂಟೋದ್ರಿ ಅಷ್ಟೊತ್ತಿಗೆ ಈಚೆಗೆ ಬರ್ತೀನಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಆಯ್ತು ಬಿಡು, ಬೆಳಗ್ಗೆ ಒತ್ತಾರನೇ ಬಿರ್ನೆ ಎದ್ದು ಬಿಡು. ನಾನು ಎದ್ದೆ ಎಲ್ಲ ಕ್ಯಾಮೆ ಮುಗಿಸ್ಬಿಟ್ಟು ಬರ್ತೀನಿ. 9 ಗಂಟೆ ಬಸ್ಗೆ ಹೋಮ. ಸುಮ್ಮನೆ ಹಂಗೆ ಮಾಡು. ಈಗೇನು ಮಾಡಿದ್ವಿ? ಅಡುಗೆ ಮಾಡಿದೆ ಇನ್ನೂ ಇಲ್ವಾ? ಇಷ್ಟೊತ್ತಿಗೆ ಎಲ್ಲಿ ಮಾಡೋಣ ಗುಂಡಜ್ಜಿ? ನಾನು ಈಗ ಹೋಯ್ತೀನಿ. ಅದೇ ನಿನಗೆ ಹೋಗ್ಬಿಟ್ಟು ಹೋಮ ಅಂತ ಬತ್ತೀಯೇನೋ ಅಂತ ಅಂದ್ಬಿಟ್ಟು ನೀನು ಹಂಗಂದಲ್ಲ. ಆಲಿ ಬಿಡು, ನಾಳೆಗೆ ಹೋಮ. ನೀ ಹೇಳ್ದಂಗೆ ಹೋಗಿ ಏನಾರು ಒಂದು ಪಾಟಿ ಮುದ್ದೆ ಒಯ್ದು ಏನಾರು ಹೆಸರು ಮಾಡಿಕ್ಬಿಟ್ಟು ಬರ್ತೀನಿ. ಆಮೇಲಿಂದ ಗಿರ್ಜಿ ಬಂದರೆ ಮಾತಾಡ್ಸ್ಕೊ ಕೂತಿರು. ಇಷ್ಟೊತ್ತಿಗೆ ಯಾರು ಬರೋಲ್ರು. ನೀನು ಎದ್ದೋಗಿ ಒಳಕ್ಕೆ ನಾಷ್ಟ ಗಿಷ್ಟ ಮಾಡೋಗು. ನಾಷ್ಟ? ನಮ್ಮ ಮಟ್ಟಿಲೆಲ್ಲ ನಾಷ್ಟ ಎಲ್ಲ ಕಣವ. ಬಿಗಿಯಾಗಿ ಮುದ್ದೆ ಸಾರು ಇವೇ ಜಾಸ್ತಿ. ನಾಷ್ಟ ಪಾಷ್ಟ ಎಲ್ಲ ಮಾಡೋದಿಲ್ಲ ನನಗೆ ಸೇರಿಕೆ ಆಗೋದಿಲ್ಲ ನಾಷ್ಟ. ಅಯ್ಯೋ ನೀನೊಂದು ಈಗಿನ ಕಾಲದಂಗೆ ಇರುಗುಂಡಜ್ಜಿ. ಎಲ್ಲ ಆಗಿನ ಕಾಲದಂಗೆ ಕೇಳಿದ್ರೆ ನೀನು ನೀನು ಸೊಸೆ ಏನು ಮಾಡಬೇಕು? ಅವೈಕ ನಾಷ್ಟ ಬೇಕು ಅಂತ ಬಿಡ್ಕೊತಾ ಇರ್ತವೆ. ನೀನು ಇದು ಮಾಡು, ಮುದ್ದೆ ಒಯ್ಯಿ ಅಂತ ಅನ್ನು. ಅವ್ವ ನಿಮ್ಮಂತ ಅತ್ತೆದಿರ ಕೈಲಿ ಆಡೋಕ್ಕಾಗೋದಿಲ್ಲ ಕಣವ ನಮ್ಮ ಕೈಲಿ. ಓಹೋ ಹೋಗ್ರಮ್ಮಿ, ಆಡೋಕ್ಕಾಗೋದಿಲ್ವಂತೆ. ಹೋಗಮ್ಮಿ, ಹೋಗಿ ಅದೇನು ಇದು ಮಾಡ್ಬಿಟ್ಟು ಬಾ ಹೋಗು. ಒಂದು ಮುದ್ದೆ ಒಯ್ಯಕ್ಕೆ ಎಷ್ಟೊತ್ತು? ಒಯ್ತಾಳೆ ಅದೇನಿಲ್ಲ. ಇದು ಸಿದ್ದಣ್ಣಂಗೆ ಏನಾರು ಕೊಟ್ಟ ಊಟವಾ ಏನು ಇಲ್ವೋ? ಸಿದ್ದಣ್ಣಂಗೆ ಊಟ ಕೊಟ್ಟಿದ್ದೀ, ಅದು ಯಾಕೋ ಬೇಡ 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 ಅಂತಂತಾನೆ ಕಣ. ನಮ್ದೋದಂಗೆ ಆಗ್ಬಿಟ್ಟವನೇ ಹೊಸಿಯ ಹೆಂಡ್ತಿ. ನಮ್ಮ ಇವಳು ಲಕ್ಷ್ಮಕ್ಕ ಹೋದಾಗಿಂದ ಸಿದ್ದಣ್ಣ ನೋಡೋಕೆ ಐತೆ ಇಲ್ಲ. ಹಂಗಾಗ್ಬಿಟ್ಟವನೇ. ಮಗ ಎಲ್ಲಿ ಹೋದ್ನೋ ಏನೋ ಒಂದು ಗೊತ್ತಿಲ್ಲ. ಒಬ್ಬನೇ ನೆನ್ನೆ ಅವನ ಬಟ್ಟೆ ಅವನೇ ಒಕ್ಕತ್ತಾ ಇದ್ದಿದ್ದು ನೋಡಿ ಹೊಟ್ಟೆ ಎಲ್ಲ ಉರಿತಿತ್ತು ಗುಂಡಜ್ಜಿ. ಹಂಗೂ ಹೋಗಿ ತಗೋಗಿ ಕೊಡ್ತಾ ಇರ್ತೀನಿ. ಗಿರ್ಜಿನೂ ಕೊಡ್ತಾ ಇರ್ತಾಳೆ. ಆದರೂ ಹೊಸಿ ಹೊಟ್ಟೆ ಉರಿಯುತ್ತೆ ಅಲ್ವಾ? ಏನು ಮಾಡೋಕ್ಕಾಗೋದಿಲ್ಲ ಕಣ್ಮಗ. ಅವ್ನು ಕೇಳ್ಕೊ ಬಂದಿದ್ದಂಗೆ ಆಯಿತು. ಇವಾಗ ಅವನ ಮಗ ಎಲ್ಲಿದ್ದಾನೋ ಏನು ಕತೆ ಅದು ಗೊತ್ತಿಲ್ಲ ತಾನೇ. ಈಗ ಪಾಪ ಇರೋ ಗಂಟ ನಾವೇ ಒಂದು ಪಾಟಿ ಇಟ್ಟಾಕಂಡು ನೋಡ್ಕೋಬೇಕಷ್ಟೆ. ಇನ್ನೇನು ಎಲ್ಗೂ ಹೋದನು ಅವನು? ಯಾರೂ ಇಲ್ವಲ್ಲ. ಯಾರು ನೆಂಟ್ರಿಸ್ಟಾರು ಒಬ್ಬರಾರು ಬರೋದು ಬೇಡವಮ್ಮಿ ಅವಳು ಸಾವಿಗೆ? ಅಯ್ಯೋ ಅದು ಎಂಥ ಕಲ್ಮನ್ಸು ಹಾಕಿದಾನೋ ಭಗವಂತ ಅವರು ಇದಕ್ಕೆ. ಅಯ್ಯಪ್ಪ ಶಿವ ನೋಡು, ಇದ್ರಲ್ಲೇ ಗೊತ್ತಾಯ್ತೆ ನೋಡವ. ಏನಪ್ಪ ದುಡ್ಡಿದ್ರೆ ಮಾತ್ರ ಬರೋದು ಸಂಬಂಧಿಕರು ಅಂತ ಅಂದ್ಬಿಟ್ಟು ನಮ್ಮನ್ನು ಯಾರು ಚೀಟ್ ನೋಡೋದಿಲ್ಲ. ನಾವು ಅಷ್ಟೋ ಇಷ್ಟೋ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮನ್ನು ನೋಡ್ತಾರೆ. ಇಲ್ಲ ಅಂತಂದರೆ ನೋಡಿ ಲಕ್ಷ್ಮಕ್ಕನಿಗೆ ಆದ್ಗತಿನೇ ನಾಳೆ ನಮಗೂ ಆಗೋದು. ಒಬ್ಬರಾರು ಅವ್ರ ತವ್ರ ಮನೆಯವ್ರಾರು ಆಗಲಿ ಗಂಡನ ಕಡೆಯವ್ರಾರು ಆಗಲಿ ಒಬ್ಬರಾರು ಬಂದಿದ್ರಾ? ಅಯ್ಯಪ್ಪ ಶಿವ ಹೋಗು. ಏನಂಗಾರೆ ಬರೀ ದುಡ್ಡಿಗೆ ಬೆಲೆಯ ಈ ಪ್ರಪಂಚದಲ್ಲಿ? ಮನ್ಸರಿಗೆ ಬೆಲೆ ಇಲ್ವಂತ? ಒಳ್ಳೆ ಮನ್ಸ್ತಿ ಅವಳು, ಯಾರು ಕೆಟ್ಟದ್ದು ಬಯಸ್ತವಳಲ್ಲ ಅಂಥವಳಿಗೆ ಯಾರು ಇಲ್ವಲ್ಲ. ನಮ್ಮಂಥವ್ರಿಗೆಲ್ಲ ಯಾರು ಬಂದಾರಮ್ಮಿ? ಅಯ್ಯೋ ನೀ ಹೇಳೋದು ಸರಿ ಕಂತಾಗೋ. ಯಾರು ಒಬ್ಬರಾರು ಬರಬಾರ್ದ?
ಓಲಿ ಗಂಡನ ಮನೆ ಕಡೆ ಆದರೆ ಯಾರು ಬರೋದ್ಲಕ್ಕನ್ ಬಿಡು ಅಂತ ಅನ್ಬೋದು. ತವ್ರ ಮನೆ ಕಡೆಯಲ್ಲಿ ಸಣ್ಣ ವಯಸ್ಸಿಂದ ಆಡಿ ಬೆಳೆದಿರ್ತೀವಿ ಗುಂಡಜ್ಜಿ, ಹಿಂಗೆ ಮಾಡಿಬಿಟ್ರೆ ಇಂಥ ಟೈಮಲ್ಲಿ ಮಕ್ಕನೂ ನೋಡೋಕೆ ಬರ್ನಿಲ್ವಲ್ಲ, ಅದೇ ಬಸ್ಸಿ ಬೇಜಾರಾಗಿದ್ದು. ಅಲ್ಲಿ ಬಿಡು, ಇನ್ನೇನು ಹೋಗಿ ಸ್ವರ್ಗಕ್ಕೆ ಸೇರ್ಕೊಂಡಿರ್ತಾಳೆ. ಅವಳ ಮಾತಿನ ಯಾಕೆ ಹೋಯ್ತೀನಿ ನಾನು ಮನೇಲಿ ಅದೇನು ಕ್ಯಾಮೆ ಮಾಡ್ಕೊಂಡು ಇದು ಮಾಡ್ತೀನಿ. ನಾಳೆಗೆ ಒತ್ತರನೇ ರೆಡಿ ಆಗ್ಬಿಟ್ರು ಓಮ. ಹ್ಞೂ ಸರಿ ಆಯಿತು ಹೋಗವ, ನಿನ್ನ ಕ್ಯಾಮೆ ಏನಿದ್ದೋ ನೀನು ಮಾಡ್ಕೊ ಹೋಗು. ನಾನು ತಾವು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆದ್ದ ಮನೆ ಕೆಲಸ, ಹೋಗು. ಅದಕ್ಕೆ ಬರ್ತೀನಿ ಇನ್ನೇನು. ನಾನು ಎದ್ದು ಹೋಯ್ತೀನಿ ಒಳಕ್ಕೆ, ಯಾಕೆ ಇಲ್ಲಿ ಕೂತ್ಕೋದು. ಈ ಬಿಸಿಲಲ್ಲಿ ಯಾಕೆ ಬಂದಿದ್ದೀವಿ ಇಲ್ಲಿಗೆ? ಮಾಲ್ಗಾದ್ರೂ ಹೋಗಿದ್ದಿದ್ರೆ. ಹೌದು ಕಣೆ ರೀಮಾ, ಮಾಲ್ಗೆ ಹೋಗ್ಬೋದಿತ್ತು. ಇಲ್ಲಿ ನೋಡು ಎಷ್ಟು ಗಲೀಜಾಗಿದ್ದಾರೆ ಎಲ್ಲ, ಇಷ್ಟು ಜನ. ನನ್ನ ಕೈಲಂತೂ ಐ ಕಾಂಟ್. ಇಟ್ ಜಸ್ಟ್ ಶಟ್ ಅಪ್, ಓಕೆ? ಹಾಂ, ಯಾವಾಗೂ ಮಾಲಲ್ಲೇ ತಗೋತಾ ಇರ್ತೀವಿ. ಫಾರ್ ಎ ಚೇಂಜ್ ಇಲ್ಲಿಗೆ ಬಂದಿರೋದಷ್ಟೇ. ನೋಡೋಣ, ಟ್ರೈ ಮಾಡೋಣ. ಇಷ್ಟ ಆದರೆ ತಗೊಂಡ್ರೆ ಆಯಿತು, ಇಲ್ಲ ಅಂತಂದರೆ ಗೋನ್. ವಾಟ್ ಆರ್ ಯು ಜೋಕಿಂಗ್? ಹಾಂ, ನೀನು ಇಲ್ಲಿ ಪರ್ಚೇಸ್ ಮಾಡ್ತೀಯಾ ರಿಯಲಿ? ಯಾ, ವೈ ನಾಟ್? ನೋಡೋಣ ಕಣೆ. ಫಸ್ಟು ನಾನು ತುಂಬ ಜನದ ಹತ್ರ ಕೇಳಿದ್ದೀನಿ, ಚಿಕ್ಕಪೇಟೆ ತುಂಬ ಚೆನ್ನಾಗಿದೆ, ಚಿಕ್ಕಪೇಟೆಯಲ್ಲಿ ಡ್ರೆಸ್ ಚೆನ್ನಾಗಿರ್ತವೆ, ಚೀಪ್ ಕ್ವಾಲಿಟಿ, ಸಾರಿ ಚೀಪ್ ರೇಟ್ಗೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸತಿ ನೋಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ, ರೈಟ್? ಓಕೆಪ್ಪ, ಆಯಿತು. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ಏನು ಮಾಡೋದೀಗ? ಹೌದು ಅಲ್ಲ, ತುಂಬ ಶಾಪ್ಸ್ ಇದ್ದಾವೆ ಇಲ್ಲಿ. ನಮಗೆ ಬೇಕಾಗಿರುವಂತಹ ಡ್ರೆಸ್ಸಸ್ ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಮಾಕನಾ? ಆಹಾ, ಏನು ಸಖತ್ತಾಗೋರೆ ಹುಡುಗಿರು. ಇವರೆಲ್ಲ ನಮಗೆಲ್ಲ ಸಿಗ್ತಾರೆ. ಇರಲಿ ಮೇಡಮ್, ಮೇಡಮ್ ಬನ್ನಿ ಮೇಡಮ್, ನಮ್ಮ ಶಾಪ್ ಇದೆ, ಬನ್ನಿ ಮೇಡಮ್. ನಿಮ್ಗೆ ಯಾವ ಥರ ಡ್ರೆಸ್ಸಸ್ ಬೇಕು, ಯಾವ ಥರ ಸ್ಯಾರೀಸ್ ಬೇಕು, ಎಲ್ಲ ಇದ್ದಾವೆ ಮೇಡಮ್. ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಮೇಡಮ್. ನಮ್ಮದೇ ಶಾಪ್ ಇದೆ, ಪ್ರತಿಯೊಂದು ಸಿಗುತ್ತೆ, ಬನ್ನಿ ಮೇಡಮ್. ಹೇ ವೇಟ್, ಹೂ ಆರ್ ಯು? ನೀನು ಯಾಕೆ ಬಂದು ನಮ್ಮನ್ನು ಕರೀತಿದ್ಯಾ? ನಿಮ್ಮ ಶಾಪ್ ಇದೆಯಾ? ನಿನ್ನ ಶಾಪ್ ಇದ್ಮೇಲೆ ಯಾಕೆ ರೋಡಿಗೆ ಬಂದು ಕರೀತಿದ್ಯಾ ನೀನು? ಅದು ಮೇಡಮ್ ನನ್ನ ಕೆಲಸನೇ ಇದು ಮೇಡಮ್. ಶಾಪ್ ಅಂತ ಅಂದರೆ ನಿಮ್ಗೆ ಯಾವ ಥರ ಬಟ್ಟೆ ಬೇಕೋ ಆ ಶಾಪಿಗೆ ನಾನು ಕರ್ಕೊಂಡೋಗಿ ಬಿಡೋನು ಅಷ್ಟೇ. ಓಕೆ ಓಕೆ ಓಕೆ. ನೋಡಿ, ನಮಗೆ ಮಾಡರ್ನ್ ಡ್ರೆಸ್ಸಸ್ ಬೇಕು, ಹಾಗೆ ಒಂಚೂರು ಟ್ರೆಡಿಷ್ನಲ್ ಇದ್ರೂ ಓಕೆನೆ. ಆ ಥರ ಕಾಂಬೋಲಿರೋ ಥರ ಏನಾದರೂ ಕರ್ಕೊಂಡು ಹೋಗ್ತೀರಾ? ಐ ಮೀನ್ ಮಾಡರ್ನ್ ಡ್ರೆಸ್ಸು ಸಿಗಬೇಕು, ಟ್ರೆಡಿಷ್ನಲ್ಲು ಸಿಗಬೇಕು, ಆ ಥರ ಇರುವಂಥ ಶಾಪ್ಸ್ ಯಾವ್ದಾದ್ರು ಇದ್ರೆ ಕರ್ಕೊಂಡು ಹೋಗ್ತೀರಾ ನೀವು ನಮ್ಮನ್ನು? ಬೇಡ ಕಣೆ, ಆಮೇಲೆ ಸುಮ್ಮನೆ ಯಾಕೆ, ನಮ್ಮದೇ ಶಾಪ್ ಇದೆ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡು ಹೋದ್ರೆ ಏನೇ ಮಾಡೋದು? ಹಾಗೇನಾಗಲ್ಲ ಅನಿಸುತ್ತೆ, ಸುಮ್ಮನೆ ಇರೆ. ನೋಡಿಲ್ಲ ಎಷ್ಟು ಜನ ಇದ್ದಾರೆ ಅಂತ. ಅವನೆಲ್ಲದು ಸೈಲೆಂಟ್ ಹತ್ರ ಕರ್ಕೊಂಡು ಹೋದ್ರೆ ನಾವು ಹೋಗೋದೇ ಬೇಡ ಅಷ್ಟೇ, ಸಿಂಪಲ್. ಡೋಂಟ್ ವರಿ. I don't know ma, I'm getting scared. Don't worry baby, I will be there with you. ಏನೇ ಮಾಡೋದು, ಹೋಗೋದಾ ಬೇಡವಾ? ಮೇಡಮ್ ಹೋಗೋದಾ? ಏನೂ ಹೇಳಲೇ ಇಲ್ಲ, ಮತ್ತು ನೀವೇ ಮಾತಾಡ್ತಾ ಇದ್ದೀರಾ. ಬನ್ನಿ ಮೇಡಮ್, ಕರ್ಕೊಂಡು ಹೋಗ್ತೀನಿ, ಬರ್ರಿ. ಎಲ್ಲ ಐತೆ, ಕರ್ಕೊಂಡೋಗಿ ತೋರಿಸ್ತೀನಿ. ನಿಮ್ಗೆ ಯಾವಂತ ಹೋಗ್ಬೇಕಂತ ತಗೋರಿ ಮೇಡಮ್. ಓ ನೋ, ವಾಟ್ ಲ್ಯಾಂಗ್ವೇಜ್ ಈಸ್ ಟಾಕಿಂಗ್? ಬನ್ನಿ ಮೇಡಮ್, ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಜಸ್ಟ್ ಇಗ್ನೋರ್ ಇಸ್ ಲ್ಯಾಂಗ್ವೇಜ್ ಆ್ಯಂಡ್ ಹಿಮ್. ನಮಗೆ ಬೇಕಾಗಿರೋದು ಶಾಪ್ ಅಷ್ಟೇ. ಲೆಟ್ಸ್ ಗೋ. ಆಲ್ರೈಟ್. ಸೇಟ್ ಜಿ. ಓಹೋ, ಗಿರಾಕಿ ಕರ್ಕೊಬಂದಿದ್ಯಾ? ಸರಿ 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 ಸರಿ, ಬನ್ನಿ ಮೇಡಮ್, ಬನ್ನಿ. ಏನು ಬೇಕಾಗಿತ್ತು ನಿಮಗೆ? ಅಣ್ಣ, ಅವ್ರಿಗೆ ಮಾಡ್ರನ್ನು ಮತ್ತು ಟ್ರೆಡಿಷ್ನಲ್ ಇರೋ ಡ್ರೆಸ್ಸಸ್ ಬೇಕಂತೆ. ನಿಮ್ಮ ಅಂಗಡಿಲಿ ಇರ್ತವೆ ಎಲ್ಲ ಥರ ಅಂತ ಹೇಳಿದ್ರಲ್ಲ, ಅದಕ್ಕೆ ಕರ್ಕೊಬಂದೆ. ನೋಡ್ರಿ, ತೋರಿಸ್ರಿ, ನಾನು ಇಲ್ಲೇ ಈಚೆ ಇರ್ತೀನಿ. ಹಾಂ ಸರಿ ಸರಿ ಆಯ್ತು, ತೋರಿಸ್ತೀನಿ ಕಣಪ್ಪ. ಇನ್ನು ನೋಡು, ಹೋಗು, ಬೇರೆ ಯಾರು ಇದ್ರೆ ಕರ್ಕೊಂಬಾ. ಸುಮ್ಮನೆ ಈಚೆ ನಿಂತಿರ್ತೀಯಾ? ಇರಲಿ, ಪರವಾಗಿಲ್ಲ, ಇಲ್ಲೇ ನಿಂತಿರ್ತೀನಿ. ಐ ಥಿಂಕ್ ಅವನು ನಮಗೆ ಲೈನ್ ಆಗ್ತಿದ್ದಾನೆ ಅಂತ. ಅಯ್ಯೋ ಅಯ್ಯೋ ಹುಚ್ಚ.
ಸರಿನಪ್ಪ ಆಯಿತು. ಬನ್ನಿ ಮೇಡಮ್, ನಿಮ್ಗೆ ಯಾವ ಟೈಪ್ ಮಾಡ್ರನ್ ಡ್ರೆಸ್, ಜೀನ್ಸ್ ಟಾಪ್ಸ್, ಫ್ರಾಕ್ಸ್ ಎಲ್ಲನೂ ಇದೆ. ಬನ್ನಿ, ಟಾಪ್ ಫ್ಲೋರಲ್ಲಿದೆ, ಕರ್ಕೊಂಡು ಹೋಗ್ತೀನಿ. ಓಕೆ, ಎಲ್ಲ ಥರ ಟಾಪ್ಸ್ ಮತ್ತು ಮಾಡರ್ನ್ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇದೆಯಾ? ಎಸ್ ಮೇಡಮ್, ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ನೋಡೋರಂತ ನೀವೇ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಓಕೆ. ಸ್ಯಾರೀಸ್ ಆಲ್ಸೋ ವೆರಿ ನೈಸ್. ಒಂದ್ಸತಿ ಟ್ರೈ ಮಾಡಬೇಕು. ಹೇ ರಾಜ್, ಕಮ್ ಅಪ್. ಯಾ, ಐ ಆಮ್ ಕಮಿಂಗ್. ಅಣ್ಣ, ನನ್ನ ದುಡ್ಡು ಜಾಸ್ತಿ ಏನು ತಗೊಂಡೋಗಿಲ್ಲ ಕಣಪ್ಪ, ಒಂದು 500 ರೂಪಾಯಿ ಕೊಡ್ತೀನಿ. ಅಣ್ಣ ಏನು ಹಿಂಗಂತೀರ ಅಣ್ಣ, ನಾನೇ ನೋಡಿದ್ದೀನಿ ಕವರು. ಸುಮ್ಮನಿರಿ ಅಣ್ಣ, ಕೊಡಿ 1,000 ರೂಪಾಯಿ. ನನಗೂ ಗೊತ್ತು ಎಷ್ಟು ತೊಗೊಂಡೋದ್ರು ಅಂತ ಅಂದ್ಬಿಟ್ಟು. 1,000 ರೂಪಾಯಿ ಕೊಡ್ತಾರೆ, ಹೋಗಲು ಹೋಗೋ. ಒಂದಷ್ಟು ಚೆನ್ನಾಗಿ ಕರ್ಕೊಬರೋ, ಆಮೇಲೆ ನೋಡೋಣ. 500 ರೂಪಾಯಿ ಕೊಡ್ತೀನಿ ನಾನು. ಅಣ್ಣ ಹಿಂಗೆ ಮಾಡಿಬಿಡಿ, ಕೊಡಿ ಅಣ್ಣ, ಹೀಗೆ ಕೊಡಿ ಅಣ್ಣ. ಅಪ್ಪ ನೀನು ಇದೆಯಲ್ಲ, ನೀನು ಕಸ್ಟಮರ್ಗೆ ನೆಕ್ಸ್ಟ್ ಟೈಮ್ ಹೇಳ್ಬೇಕು, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ ಅಂತ ಹೇಳ್ಬಿಡಿ ಈಚೆ ಅಂತ. ಹಂಗಂತ ಹೇಳ್ಬಿಟ್ಟಿರಣ್ಣ, ಹಂಗಿದ್ರು ಹೇಳ್ತಾರೆ. ಕೊಡಿ ಅಣ್ಣ. ತಗೊಳಪ್ಪ, ಆಯಿತು. ಸರಿ ಅಣ್ಣ, ಬೇರೆ ಯಾವ್ದಾದ್ರು ನಂಬರ್ ಇದ್ದರೆ ಕರ್ಕೊಂಬರ್ತೀನಿ. ಕರ್ಕೊಬರಪ್ಪ, ಆಯಿತು. ಈ KT ಕಸ್ಟಮರ್ಸ್ ಮಾತ್ರ ಕರ್ಕೊಬರ್ಬಿಟ್ಟು, ತಲೆ ಎಲ್ಲ ಕೆಟ್ಟೋಗುತ್ತೆ ನನಗೆ. ನಮ್ಗೇನು ಕನ್ಸ್ಬಿದ್ದಿರತ್ತಣ್ಣ, ಅವ್ರು KT ಇರ್ತಾರೆ ಅಂತ. ನೋಡೋಣ ಇರ್ರಿ, ಕರ್ಕೊಂಬರ್ತೀನಿ. ಸರಿ ಆಯಿತು, ಹೋಗಿ ಬರಪ್ಪ. ಹೆಂಗೋ ಹಿಂಗೆ ಒಳ್ಳೆ ಹುಡುಗ ಕರ್ಕೊಂಬರ್ತಾಯಿದ್ರೆ ಸರಿ. ಸೋಮಾರಿ ಮಗ ಕತೆ ನಡೀತೈತೆ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.